ಎಲ್ಲ ನೋಡಿ, ಈ ಭೂಮಿ ಪೂಜೆ ಎಲ್ಲ ಆಗಿದೆ. ಭೂಮಿ ಪೂಜೆ ಆದಮೇಲೆ ಅದೆಲ್ಲ ಟೇಬಲು ಅದೆಲ್ಲ ಹಾರೆ ಪಿಕಾಸ್ ಎಲ್ಲ ಅಲ್ಲೇ ಬಿಟ್ಟಿದ್ದಾರೆ. ಅಲ್ಲೇ ಬಿಟ್ಟು ಮಾರ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಒಂದು ಸೈಡ್ನ ಮಾರ್ಕಿಂಗ್ ಮಾಡಲಿಕ್ಕೆ ತುಂಬ ಒಂದು ಹೊತ್ತಾಗಿದೆ. ಮಾರ್ಕಿಂಗ್ ಮಾಡಿದ್ದೇವೆ. ಇನ್ನೊಂದು ಸೈಡಲ್ಲಿ ಮಾರ್ಕಿಂಗ್ ಮಾಡುವಾಗ ಸ್ವಲ್ಪ ತೋಟದ ಸೈಡಲ್ಲಿ ಬಂದಿದೆ. ಓಕೆ, ಸ್ವಲ್ಪ ಜಾಗ ನಾವು ಅಂದ್ಕೊಂಡು ಹಾಗೆ ಆಗಲಿಲ್ಲ, ಸ್ವಲ್ಪ ಜಾಸ್ತಿ ಎಕ್ವೈರ್ ಆಯಿತು. ಸೊ ಅದನ್ನು ಮಾಡಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಬೆಡ್ರೂಮ್ ಎಲ್ಲ ಕರೆಕ್ಟ್ ಸೈಡಿಗೆ ಬರೋ ಹಾಗೆ ಆ್ಯಸ್ ಪರ್ ಪ್ಲ್ಯಾನ್ ಏನಿದೆ ಹಾಗೆ ಮಾಡಿದ್ದಾರೆ. ಸೊ ಇದು ಇನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಹಾಗೆ ಹೋಗ್ತಾ ಇರ್ತದೆ ಆಯ್ತಂತ. ಮತ್ತು ಈ ಮಾರ್ಕ್ ಮಾಡಿದಂತಹ ಬೆಡ್ರೂಮ್ಗಳು ಪುನಃ ಹೇಗೆ ಡಿಸೈನ್ ಬರ್ತದೆ, ಪ್ಲ್ಯಾನ್ ಪ್ರಕಾರ ಹೇಗೆ ಹೋಗಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಒಂದು ಡಿಸಿಷನ್ ಮಾಡ್ತೇವೆ. ನೆಕ್ಸ್ಟ್ ಇದು ರೈಟ್ ಸೈಡಿಗೆ ಕಿಚನ್ ಆ್ಯಂಡ್ ಹಾಲ್ ಇಂಟೀರಿಯರ್ ಸೈಡಿಗೆ ಮಾಡಿದ್ದು. ಸೊ ಈ ಹೊರಗಡೆ ಮತ್ತು ಸ್ವಲ್ಪ ಜಾಗ ಎಲ್ಲ ಉಳಿದಿದೆ. ನನಗೆ ಸಿಟ್ಔಟ್ ಮಾಡಲಿಕ್ಕೆ ಹಾಗೆ ಹೇಗೆ ಅದಕ್ಕೆಲ್ಲ ಜಾಗ ತುಂಬ ಇದೆ. ಅನ್ನಿಸ್ಬೋದು ನಿಮಗೆ ಈ ಸೈಡಲ್ಲಿ ಇರೋದು ಏನು ಅಂತ. ಅದು ಜಸ್ಟ್ ಒಂದು ಟೆಂಪರರಿ ಪರ್ಪಸ್, ಒಂದು 6 ಮಂತ್ಸ್ 7 ಮಂತ್ಗೋಸ್ಕರ ಟೆಂಪರರಿ ಪರ್ಪಸ್ಗೋಸ್ಕರ ಮಾಡಿದಂತಹ ಒಂದು ಶೆಡ್, ಒಂದು 2 ಜನ ನಿಲ್ಲಲಿಕ್ಕೋಸ್ಕರ. ಮತ್ತು ಅದರಲ್ಲಿ ನೆಕ್ಸ್ಟ್ ನಮ್ಮದು ತೋಟದಲ್ಲಿ ಉಳಿದಂತಹ ಅಡಿಕೆ, ತೆಂಗಿನಕಾಯಿ ಎಲ್ಲ ಅದರಲ್ಲಿ ಹಾಕಿ ಇಡಲಿಕ್ಕೆ ಹಾಗೆ ಪ್ಲ್ಯಾನ್ ಮಾಡಿದ್ವಿ. ಅರ್ಥ ಆಯ್ತಾ? ಸೊ ಇದು ನಮ್ಮ ಎಂಟ್ರೆನ್ಸ್ ಪ್ಲಸ್ ಮತ್ತು ಮಾರ್ಕ್ ಮಾಡಿದಂತಹ ಜಾಗ. ಅದು ನಿಮಗೆ ಕಾಣ್ತಾ ಇರ್ಬೋದು, ಫ್ರಂಟಲ್ಲಿ ಒಂದು ಗೇಟ್ ಇದೆ. ಗೇಟ್ನಲ್ಲಿ ಮೇಲೆ ಹೋದರೆ ನಮ್ಮದು ಮೇನ್ ರೋಡ್ ಬರುತ್ತೆ. ಸೊ ಹಾಗೆ ಅದರಲ್ಲಿ ಮತ್ತು ಅಲ್ಲಿ ಬಾವಿ ಇದೆ. ಈ ಜಾಗ ಎಲ್ಲ ನಮ್ಮದು ಹಳ್ಳಿ ಪ್ರದೇಶದ್ದು. ಹಾಗಾಗಿ ಸೊ ನಿಮಗೆ ಇಂಟೀರಿಯರ್ ಅನ್ನಿಸ್ಬೋದು, ಸ್ವಲ್ಪ ಹಳ್ಳಿ ಥರ ಅನ್ನಿಸ್ಬೋದು, ಬಟ್ ಬೆಳೆದಿದೆ. ಸೊ ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತೇವೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಏನಾಗಿದೆ, ಏನು ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿಯವರೆಗೆ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.